ನ್ಯೂಸ್ಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ನಾನು ಚಿರಸುಮಾ ದೊಡ್ಮನಿ. ಬೈಕ್ ಸವಾರನ ರಕ್ಷಿಸಲು ಹೋಗಿ ಪಲ್ಟಿ ಹೊಡೆದ ಬಸ್. ದುರ್ಘಟನೆಯಲ್ಲಿ 32 ವಿದ್ಯಾರ್ಥಿಗಳಿಗೆ ಗಾಯಗೊಂಡ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ರಾಕಿ ಬಾಯ್ ಯಶ್ ಹೊಸ ಸಿನಿಮಾ ಟಾಕ್ಸಿಕ್ ಬಗ್ಗೆ ಅಪ್ಡೇಟ್. ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡುತ್ತಿರುವ ಟಾಕ್ಸಿಕ್ ಸಿನಿಮಾ ಟಾಕ್ಸಿಕ್ ಚಿತ್ರದ ಚಿತ್ರೀಕರಣದ ಲೊಕೇಶನ್ ಬಗ್ಗೆ ಸಿಕ್ಕಿದೆ ಹೆಚ್ಚಿನ ಮಾಹಿತಿ. ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಮಾಡಿದ್ದಾರೆ ಗೊತ್ತಾ? ಆರ್ಸಿಬಿ ಬ್ಯಾಟಿಂಗ್ ಬೆನ್ನು ಮುರಿದ ಮಯಾಂಕ್ ಯಾದವ್ 3 ವಿಕೆಟ್ ಕಬಳಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಹೆಗ್ಗಳಿಕೆ ಪಾತ್ರ. ನಿಮಗೆ ಹೈಕಮಾಂಡ್ ಭಯವೋ ಕೆಪಿಸಿಸಿ ಅಧ್ಯಕ್ಷರದ್ದು? ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ಪ್ರಶ್ನೆ. ವರುಣದಲ್ಲಿ ಒಳ್ಳೆ ಲೀಡ್ ಕೊಡಿಸಿ ಎನ್ನುವ ಹೇಳಿಕೆಗಳು ಸಾಕಷ್ಟು ಚರ್ಚೆಗೆ ಗ್ರಾಸ. ಸ್ಯಾಂಡಲ್ವುಡ್ ನಲ್ಲಿ ಹೊಸ ಅಧ್ಯಾಯ ಶುರು ಮಾಡಲು ರಕ್ಷಕ್ ಸಜ್ಜು. ಅಪ್ಪನ ಹುಟ್ಟುಹಬ್ಬದಂದು ಮಾಸ್ ಸಿನಿಮಾ ಪೋಸ್ಟರ್ ಬಿಡುಗಡೆ. ಅಪ್ಪನಂತೆ ಬೆಳ್ಳಿ ಪರದೆ ಮೇಲೆ ಮಿಂಚಲು ರಕ್ಷಕ್ ಬುಲೆಟ್ ರೆಡಿ. ದಿಢೀರನೆ ದೆಹಲಿ ಕಡೆ ಮುಖ ಮಾಡಿರುವ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ಕೇಂದ್ರ ಸಚಿವ ಅಮಿತ್ ಶಾ ಅವರು ಮಾತುಕತೆಗೆ ಕರೆದಿದ್ದಾರೆ ಎಂದ ಈಶ್ವರಪ್ಪ, ಚುನಾವಣಾ ಕಣದಿಂದ ಅವರು ಹಿಂದೆ ಸರಿಯುವ ಬಗ್ಗೆ ಎದ್ದಿರುವ ಗುಮಾನಿಗಳು. ಬಿಜೆಪಿ ಜೆಡಿಎಸ್ ಒಂದು ದೇಹದ 2 ಕಣ್ಣುಗಳು ಎಂದು ಹೇಳಿದ್ಯಾರು? ಡಾಕ್ಟರ್ ಮಂಜುನಾಥ್ ಪರ ಮತ ಯಾಚಿಸಿದ ಕೇಂದ್ರ ಸಚಿವ ಅಮಿತ್ ಶಾ, ನೀವು ಬರುವುದು ಕನ್ನಡಿಗರೇ, ಕೊಡುವುದಕ್ಕೋ ಕಿತ್ತುಕೊಳ್ಳುವುದಕ್ಕೋ ಎಂದು ಪ್ರಶ್ನೆ. ಚುನಾವಣಾ ಹೊಸ್ತಿಲಲ್ಲಿ ಬಿಜೆಪಿಯ 11 ಭ್ರಷ್ಟರ ಹೆಸರು ಬಿಡುಗಡೆ. ಪ್ರಧಾನಿ ಮೋದಿ ಸಹಿತ ಇತರು 11 ಮುಖಂಡರ ಫೋಟೋ ಸಮೇತ ಟ್ವೀಟ್. ಕಾಂಗ್ರೆಸ್ ಬಿಡುಗಡೆ ಮಾಡಿರುವ ಪಟ್ಟಿಯಲ್ಲಿ ಕರ್ನಾಟಕದ 2 ನಾಯಕರು. ದಗದಗಿಸಿ ಹೊತ್ತಿ ಉರಿದ ಬೆಂಕಿಯ ನರ್ತನ. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಹರಸಾಹಸ. 10ಕ್ಕೂ ಹೆಚ್ಚು ಮಂದಿ ಗಂಭೀರ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಲೋಕ್ಪೋಲ್ ಸಮೀಕ್ಷೆಯಲ್ಲಿ ಬಿಜೆಪಿಗೆ ದಕ್ಷಿಣ ರಾಜ್ಯಗಳಲ್ಲಿ ಹೆಚ್ಚಿನ ಸ್ಥಾನವಿಲ್ಲ. ಕರ್ನಾಟಕದಲ್ಲೂ ಬಿಜೆಪಿ ಕಳೆದ ಬಾರಿ ಗೆದ್ದಷ್ಟು ಸ್ಥಾನ ಗೆಲ್ಲುವ ಸಾಧ್ಯತೆ ಕಮ್ಮಿ. ದಕ್ಷಿಣದ ರಾಜ್ಯಗಳಲ್ಲಿ ಬೇರೂರುವ ಬಿಜೆಪಿಯ ಕನಸು ನುಚ್ಚುನೂರು. ಯೋಗ ಗುರು ಬಾಬಾ ರಾಮದೇವ್ಗೆ ಮತ್ತೆ ಮುಖಭಂಗ. ಪತಂಜಲಿ ಉತ್ಪನ್ನಗಳಲ್ಲಿ ಔಷಧೀಯ ಗುಣ ಇರುವ ಬಗ್ಗೆ ತಪ್ಪು ಮಾಹಿತಿ. ದೇಶ ಸೇವೆಯ ನೆಪ ಕೊಡಬೇಡಿ ಎಂದು ಸುಪ್ರೀಂ ಕೋರ್ಟ್ ಫುಲ್ ಗರಂ. ಕೋಲಾರ ಮೀಸಲು ಕ್ಷೇತ್ರದಲ್ಲಿ ಈ ಬಾರಿ ಪುರುಷರಿಗಿಂತ ಮಹಿಳಾ ಮತದಾರರೇ ಅಧಿಕ. ಅಭ್ಯರ್ಥಿಯ ಗೆಲುವಿನಲ್ಲಿ ಮಹಿಳೆಯ ಮತಗಳೇ ನಿರ್ಣಾಯಕ. ಮಹಿಳಾ ಮತಗಳ ಸೆಳೆಯಲು ನಾನಾ ರೀತಿಯ ಕಾರ್ಯತಂತ್ರ. ರಸ್ತೆಯಲ್ಲಿ ತಿರುಗಾಡುತ್ತಿದ್ದ ಜನರ ಮೇಲೆ ಹಲ್ಲೆ ಮಾಡಿದ ವಿದೇಶಿಗ. ಬೈಕ್ನಲ್ಲಿ ಹೋಗುತ್ತಿದ್ದವನ ಮೇಲೆ ಮುಗಿಬಿದ್ದ ಕಚ್ಚಿಯೇ ಬಿಟ್ಟರು. ವಿದೇಶಿಗರ ವರ್ತನೆಯಿಂದ ಭಯಬಿದ್ದ ಜನ ಪೊಲೀಸರಿಗೆ ಕರೆ. 50 ವರ್ಷಗಳ ಬಳಿಕ ತಮಿಳುನಾಡಿನಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ. ದ್ರಾವಿಡ ರಾಜ್ಯದಲ್ಲಿ ಮೊದಲ ಬಾರಿಗೆ ಡಿಎಂಕೆ, ಎಐಎಡಿಎಂಕೆ, ಬಿಜೆಪಿ ನಡುವೆ ತ್ರಿಕೋನ ಪೈಪೋಟಿ. ಮತಗಳಿಗೆ ಪ್ರಮಾಣವನ್ನು 20%ಕ್ಕೆ ಹೆಚ್ಚಿಸಿ ಕನಿಷ್ಠ 10 ಸ್ಥಾನ ಗಳಿಸುವ ಗುರಿ ಹೊಂದಿರುವ ಬಿಜೆಪಿ. ಮೋದಿ ಸರ್ಕಾರದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚು ಅಂತ ಭಾಷಣ. ಈ ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಕಾರಜೋಳ ಸ್ಪರ್ಧೆ. ಧಾರ್ಮಿಕ ಕೇಂದ್ರದಲ್ಲಿ ರಾಜಕೀಯ ಭಾಷಣಕ್ಕೆ ಅವಕಾಶ ಇರಲ್ಲ. ಇದಿಷ್ಟಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.